ಹೋಗೋಣ ನಾಟಕ. ಮರಳಮೇಡಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲ್ವೆ ನಿಲ್ದಾಣದ ಹತ್ತಿರ ಬಂದರು. ಮಕ್ಕಳೇ, ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬಂದಿರಿ. ರೈಲು ನಿಲ್ದಾಣದ ಒಳಗೆ ಹೋಗೋಣ. ಪ್ರವಾಸ ಮಾಡುವುದೈತಿ, ಹೋಗೋಣ ಬಾ ಗೆಳತಿ, ಬರುನು ಊರು ಸುತ್ತಿ. ಪ್ರವಾಸ ಮಾಡುವುದೈತಿ, ಹೋಗೋಣ ಬಾ ಗೆಳತಿ, ಬರುನು ಊರು ಸುತ್ತಿ. ಗುರುಗಳೇ, ಇದೇನು ಇಷ್ಟದಷ್ಟು ಜನರ ಸಾಲು ಇದೆ? ಅದು ಟಿಕೆಟ್ ತೆಗೆದುಕೊಳ್ಳುವವರ ಸಾಲು. ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ. ಗುರುಗಳೇ, ನಮ್ಮಂತೆ ಅವರೆಲ್ಲರೂ ಪ್ರವಾಸಕ್ಕೆ ಹೊರಡುತ್ತಾರೆ. ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ. ಅವರೆಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡುತ್ತಾರೆ? ಅಲ್ಲಿ ನೋಡಿ, ಟಿಕೆಟ್ ಕೌಂಟರ್ನಲ್ಲಿ ಕುಳಿತುಕೊಂಡಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಾರೆ. ಎಲ್ಲರೂ ಒಂದೇ ಕಡೆ ರೈಲು ಹತ್ತಬೇಕು ಗುರುಗಳೇ? ಇಲ್ಲ, ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರಂಗಳಿರುತ್ತವೆ. ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ. ಪ್ರವಾಸ ಮಾಡುವುದೈತಿ, ಹೋಗೋಣ ಬಾ ಗೆಳತಿ, ಬರುನು ಊರು. ಗುರುಗಳೇ, ಪ್ಲಾಟ್ಫಾರಂ ಎಂದರೇನು? ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿತಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುತ್ತಾರೆ. ಯಾವ ರೈಲು ಯಾವ ಪ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು? ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಎಂಬುದು ಬಿತ್ತರಿಸಿರುತ್ತಾರೆ. ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ. ಎಲ್ಲರೂ 4ನೆಯ ಪ್ಲಾಟ್ಫಾರಂಗೆ ನಡೆಯಿರಿ, ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ. ಅಲ್ಲಿ ನೋಡಿ, ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ. ಗುರುಗಳೇ, ಈ ರೀತಿ ಕಬ್ಬಿಣದಿಂದ ಕಂಬಿಗಳು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ? ಅವು ರೈಲು ಕಂಬಿಗಳು. ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ. ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೇ ಗುರುಗಳೇ? ಹೌದು, ರೈಲು ಚಲಿಸಬೇಕಾದರೆ ಕಂಬಿಗಳು ಬೇಕೇ ಬೇಕು. ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ಬರ್ತಿತ್ತು ಅಲ್ಲವೇ ಗುರುಗಳೇ? ಹೌದು ದರ್ಶನ್, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಗುರುಗಳೇ, ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ, ಅದರ ಶಬ್ದವನ್ನು ಕೇಳಿರಲಿಲ್ಲ. ಅಬ್ಬಬ್ಬಾ, ಎಷ್ಟು ಉದ್ದವಿದೆ ಈ ರೈಲು! ನಿಮ್ಮದು ಯಾವ ಊರು ಮಕ್ಕಳೇ? ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ? ನಮ್ಮದು ಮರಳಮೇಡು ಶಾಲೆಯವರು. ನಾವು ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ. ಹೌದೇ? ಎಲ್ಲರೂ ನೋಡಬೇಕಾದ ಸ್ಥಳ. ನಾನು, ರಾಜು ಮತ್ತು ಮಧು ಈಗಾಗಲೇ ಶ್ರವಣಬೆಳಗೊಳಕ್ಕೆ ಹೋಗಿ ಬಂದೆವು. ನಾವು ಇದೇ ಮೊದಲ ಬಾರಿ ಅಲ್ಲಿಗೆ ಹೋಗುತ್ತಿರುವುದು. ಎಂತಹ ಅದ್ಭುತವಾದ ತಾಣ! ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿಯ ಬೆಟ್ಟದಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು 2 ಕಣ್ಣು ಸಾಲದು. ಬಾಹುಬಲಿ ಸ್ವಾಮಿ, ಜಗಕ್ಕೆಲ್ಲ ಸ್ವಾಮಿ, ಶಾಂತಿಯ ಮೂರ್ತಿಯೇ. ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆ ತೊಡಗಿದರು. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಿಲ್ಲವೇ? ಬೆಟ್ಟ ಹತ್ತುವ ಹುಮ್ಮಸ್ಸಿನಲ್ಲಿ
ಕಷ್ಟ ಗೊತ್ತಾಗಲೇ ಇಲ್ಲ. ಅಣ್ಣ, ಬೆಟ್ಟಕ್ಕೆ ಎಷ್ಟು ಮೆಟ್ಟಲುಗಳಿವೆ? 650 ಮೆಟ್ಟುಗಳಿವೆ ಎಂದು ಅಲ್ಲೇ ಬರ್ದಿದ್ದಾರೆ ಕಣಪ್ಪ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ. ಬೆಟ್ಟದ ಮೇಲೆ ನೀವು ಏನೇನು ನೋಡಿದ್ದೀರಿ? ಮಕ್ಕಳೇ, ಬೆಳಗೋಲ ಬೆಟ್ಟದಲ್ಲಿ ಭರತ, ಬಾಹುಬಲಿಯ ಹಾಗೂ ಇತರ ತೀರ್ಥಾಂಕರ ಮೂರ್ತಿಗಳನ್ನು ನೋಡಿದೆವು. ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ. ಅಲ್ಲಿ ಬಸದಿಗಳು ಸಹ ಇವೆ. ಗುರುಗಳೇ, ಅವರು ಹೇಳಿದ ಸ್ಥಳಗಳಿಗೆ ಬಗ್ಗೆ ನಾವು ಅಲ್ಲಿಗೆ ಹೋದ ಮೇಲೆ ನಮಗೆ ತಿಳಿಸಿಕೊಡಿ. ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನೂ ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ. ಅದೋ ರೈಲು ಬಂದೇ ಬಿಟ್ಟಿತು. ನಿಧಾನವಾಗಿ ಹೋಗಿ, ಅವಸರ ಬೇಡ. ರೈಲು ಇನ್ನೂ ಇಲ್ಲಿ 10 ನಿಮಿಷ ಇರುತ್ತದೆ. ನಿಲ್ಲಿ, ನಾವು 6ನೇ ಬೋಗಿ ಹತ್ತಬೇಕು. ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ. ಅಲ್ಲಿ ನೋಡಿ ಗುರುಗಳೇ, 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು. ಸರಿ, ಬನ್ನಿ ಅಲ್ಲಿಗೆ ಹೋಗಿ ಹತ್ತೋಣ. ಎಲ್ಲರೂ ರೈಲು ಹತ್ತಿದ್ದರು. ಚುಬ್ಬುಕ್ ಚುಬ್ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು. ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ, ಶಾಂತಿಯ ಮೂರ್ತಿಯೇ ನಮಿಪೆವು.